ಚುನಾವಣೆಯಲ್ಲಿ ಗೆದ್ಕೊಂಡು ಇಲ್ಲಿ ಒಂದು ರೀತಿ ಸ್ಥಳೀಯರು ವರ್ಸಸ್ ಹೊರಗಡೆಯವರು ಅನ್ನೋ ತರ ಇಲ್ಲಿ ಚುನಾವಣೆ ನಡೆದಿದೆ. ತಾಲೂಕಿನ ಕಸಬಾ ಹೋಬಳಿ ಚಿಕ್ಕ ಕುರುಗೋಡು ಪಂಚಾಯಿತಿ ವ್ಯಾಪ್ತಿಯ ರಾಮಚಂದ್ರಪುರ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಉಮಾದೇವಿ ರಮೇಶ್ ಬಾಬು, ಉಪಾಧ್ಯಕ್ಷರಾಗಿ ಲಕ್ಷ್ಮೀ ನರಸಮ್ಮ ಶ್ರೀನಿವಾಸ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಶಿವಲಿಂಗಪ್ಪ ತಿಳಿಸಿದರು. ತಾಲೂಕಿನ ರಾಮಚಂದ್ರಪುರ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಜೆಡಿಎಸ್ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ನಿರ್ದೇಶಕರ ಹೊಂದಾಣಿಕೆಯಿಂದ ನೂತನ ಅಧ್ಯಕ್ಷರಾಗಿ ಉಮಾದೇವಿ ರಮೇಶ್ ಬಾಬು ರವರು, ಉಪಾಧ್ಯಕ್ಷರಾಗಿ ಲಕ್ಷ್ಮೀ ನರಸಮ್ಮ ಶ್ರೀನಿವಾಸ್ ರವರು ಗೆಲುವು ಸಾಧಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎನ್ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ, ಈ ಚುನಾವಣೆ ಸ್ಥಳೀಯರ ವರ್ಚಸ್ಸು ಹೊರಗಡೆಯವರು ಅನ್ನೋ ತರ ಚುನಾವಣೆ ನಡೆದಿದೆ. ಅದರಲ್ಲಿ ಒಮ್ಮತದಿಂದ ಸ್ಥಳೀಯರನ್ನ ಆಯ್ಕೆ ಮಾಡಿಕೊಂಡು ಗೆಲುವು ಸಾಧಿಸಿದ್ದಾರೆ ಎಂದ ಅವರು ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಮತ್ತು ನಿರ್ದೇಶಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇವತ್ತು ಗ್ರಾಮಸ್ಥರೆಲ್ಲರೂ ಸೇರಿ ಸ್ಥಳೀಯವಾಗಿ ಎಲ್ಲರೂ ಸಹಕರಿಸಿಕೊಂಡು ಇಲ್ಲಿ ಚುನಾವಣೆಯಲ್ಲಿ ಗೆದ್ಕೊಂಡು ಇಲ್ಲಿ ಒಂದು ರೀತಿ ಸ್ಥಳೀಯರು ವರ್ಸಸ್ ಹೊರಗಡೆಯವರು ಅನ್ನೋ ತರ ಇಲ್ಲಿ ಚುನಾವಣೆ ನಡೆದಿದೆ. ಹಾಗಾಗಿ ಸ್ಥಳೀಯರೆಲ್ಲ ಸೇರ್ಕೊಂಡು ನಾವು ಒಮ್ಮತದಿಂದ ಯಾರು ಅಭ್ಯರ್ಥಿಗಳನ್ನ ಮಾಡ್ಕೋಬೇಕು ಅಂತೇಳಿ ಆಯ್ಕೆ ಮಾಡಿಕೊಂಡು ಇವತ್ತು ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯನ್ನ ಮಾಡಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಸಹಕರಿಸಿದಂತ ನರಸಿಂಹಮೂರ್ತಿ ಅವರ ಅನುಯಾಯಿಗಳು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಎಲ್ಲ ಸೇರಿಕೊಂಡು ಈ ಒಂದು ತೀರ್ಮಾನ ಮಾಡಿದ್ದಾರೆ. ಮತ್ತೆ ಸಾಮಾನ್ಯವಾಗಿ ಸಹಕಾರಿ ಸಂಘಗಳಲ್ಲಿ ಸಹಕಾರ ಇದ್ರೇನೆ ಚೆನ್ನಾಗಿ ಸಂಘ ನಡೆಯೋದು. ಆ ದೃಷ್ಟಿಯಲ್ಲಿ ಹಾಲು ಉತ್ಪಾದನೆ ಅಥವಾ ನಡೆಸೋದಕ್ಕೆ ಸಹಕಾರಿ ಆಗ್ಲಿ ಅಂತೇಳಿ ಎಲ್ಲರೂ ಕೈ ಜೋಡಿಸಿ ಮಾಡಿದ್ದಾರೆ. ಇದೊಂದು ಒಳ್ಳೆ ಒಂದು ಸಂದೇಶ. ಮತ್ತು ಸಾಮಾನ್ಯವಾಗಿ ಇವಾಗ ನಮ್ಮೂರಲ್ಲಿ ಕೂಡ ಡೈರಿಯಲ್ಲಿ ಒಂದು ರೀತಿ ಹೊಂದಾಣಿಕೆನೆ ಆಗ್ತದೆ. ಅಂದ್ರೆ ಖರ್ಚು ಬೀಳುತ್ತೆ ಅಂತೇಳಿ ಸಾಮಾನ್ಯವಾಗಿ ಅನುಸರಣೆ ಮಾಡ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಕೆಲವು ಹಳ್ಳಿಗಳಲ್ಲಿ ನಡೀತದೆ. ನಮ್ಮೂರಲ್ಲೂ ಆತರ ನಡೆದಿತ್ತು. ಒಂದು ಬೇರೆ ಬೇರೆ ಹಳ್ಳಿಗಳಲ್ಲಿ ಆತರ ಹೋಗ್ತಾರೆ. ಕೆಲವರು ಪ್ರತಿಷ್ಠೆಯಾಗಿ ಚುನಾವಣೆಯನ್ನು ಕೂಡ ನಡೆಸ್ತಾರೆ. ಏನೇ ಆಗ್ಲಿ ಒಂದು ಸಹಕಾರ ಸಂಘ ಚೆನ್ನಾಗಿ ನಡಿಬೇಕಾದ್ರೆ ಎಲ್ಲರ ಸಹಕಾರ ಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಚುನಾವಣೆ ನಡೆದಿದೆ. ಅವ್ರಿಗೆಲ್ಲ ಕೂಡ ನಾವು ಇವತ್ತು ಅಭಿನಂದನೆ ಸಲ್ಲಿಸಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾವು ಅವ್ರಿಗೆ ತಾಕೀತು ಮಾಡಿ. ಜೆಡಿಎಸ್ ಪಕ್ಷದ ಮುಖಂಡರಾದ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ಸಹಕಾರ ಸಂಘಗಳಲ್ಲಿ ರಾಜಕೀಯ ಪಕ್ಷಗಳ ಚಿಹ್ನೆ ಇರೋದಿಲ್ಲ. ಹಳ್ಳಿಗಳಲ್ಲಿ ಹೊಂದಾಣಿಕೆಯಿಂದ ಹೋದರೆ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದುತ್ತದೆ ಎಂದರು. ಇವತ್ತಿನ ದಿನ ರಾಮಚಂದ್ರಪುರ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಎಲ್ಲ ಏನು ನಮ್ಮ ಮಾಜಿ ಸಚಿವರು ಶಿವಶಂಕರ ರೆಡ್ಡಿ ಅನ್ನೋರು ಹೇಳ್ದಂಗೆ, ಇದು ಸಹಕಾರ ಸಂಘಗಳಲ್ಲಿ ಸಾಮಾನ್ಯವಾಗಿ ರಾಜಕೀಯ ಪಕ್ಷದ ಚಿಹ್ನೆ ಇರಲ್ಲ. ಇಲ್ಲಿ ಸಹಕಾರ ಸಂಘಗಳಿಗೆ ಹೆಚ್ಚು ಕಡಿಮೆ ಹಳ್ಳಿಗಳಲ್ಲಿ ಎಲ್ಲ ಹೊಂದಾಣಿಕೆಯಿಂದ ಹೋಗೋ ಒಂದು ವಾತಾವರಣ ಇದ್ದರೆ ಸಂಘಗಳು ಮುಂದುವರಿತವೆ ಅಂತ ಹೇಳ್ತಾ, ಇವತ್ತೇನು ಆಯ್ಕೆ ಆಗಿದ್ದಾರೆ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಹಾಗೂ ಗ್ರಾಮಸ್ಥರ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದಕ್ಕೆ ಶ್ರಮಿಸಿದಂಥ ನಮ್ಮ ಚಿನ್ನಪ್ಪ ರೆಡ್ಡಿ ಇರ್ಬೋದು ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ನಾಣಪ್ಪನವರು ಎಲ್ಲರೂ ಸೇರಿ ಒಂದು ಒಗ್ಗಟ್ಟಿನಿಂದ ಮಾಡ್ಕೊಂಡಿದ್ದಾರೆ. ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘ ಇದೇ ರೀತಿ ಅಭಿವೃದ್ಧಿ ಆಗಲಿ ಅಂತ ಯಾವುದೇ ಒಂದು ಅಡೆತಡೆಗಳಿಗೆ ಕಿವಿಗೊಡದೆ ಕ್ಲೀನಾಗಿ ಹೋಗ್ಲಿ ಅಂತ. ಯಾಕಂದ್ರೆ ಈಗ ಈ ಚುನಾವಣೆ ಸಹಕಾರ ಸಂಘಗಳ ಸಾಮಾನ್ಯವಾಗಿ ರಾಜಕೀಯ ಬೆರೆಸಕ್ಕೆ ಹೋಗಲ್ಲ. ಅದರಿಂದ ಎಲ್ಲರೂ ಸಹಕರಿಸಿದರೆ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ರಾಮಚಂದ್ರಪುರ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಉಮಾದೇವಿ ರಮೇಶ್ ಬಾಬು ಮಾತನಾಡಿ, ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳನ್ನು ತಿಳಿಸಿದ ಅವರು ಹಾಲು ಪೂರೈಕೆದಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಲಾಗುವುದು ಎಂದರು. ಉಪಾಧ್ಯಕ್ಷರಾದ ಲಕ್ಷ್ಮೀ ನರಸಮ್ಮ ಶ್ರೀನಿವಾಸ್ ರವರು ಮಾತನಾಡಿ, ಉತ್ತಮ ಗುಣಮಟ್ಟದ ಮತ್ತು ಉತ್ಕೃಷ್ಟವಾದ ಹಾಲನ್ನು ಪೂರೈಸಿ ರಾಮಚಂದ್ರಪುರ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಉತ್ತಮ ಹೆಸರು ತರುವ ಕಾರ್ಯ ಮಾಡಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರಾದ ನಂದಿನಿ ಚಿನ್ನಪ್ಪ ರೆಡ್ಡಿ, ವೈಹೆಚ್ ತಿಮ್ಮಕ್ಕ ಅಶ್ವತ್ಥಪ್ಪ, ಸಾಕಮ್ಮ ನರಸಿಂಹರೆಡ್ಡಿ, ಸೋಮಕ್ಕ ಲೇಟ್ ತಿಮ್ಮಾರೆಡ್ಡಿ, ಸುನೀತಾ ವಿ ಲೇಟ್ ಸುಧಾಕರ್ ರೆಡ್ಡಿ, ರತ್ನಮ್ಮ ಚಿಕ್ಲಿಂಗಪ್ಪ, ಪುಟ್ರಂಗಮ್ಮ, ನಾರಾಯಣಪ್ಪ, ಗಂಗಮ್ಮ ಪುಟ್ಟಪ್ಪ, ಮುಖಂಡರಾದ ವೈಹೆಚ್ ಚಿನ್ನಪ್ಪ ರೆಡ್ಡಿ, ಜೆಡಿಎಸ್ ಯುವ ಘಟಕದ ಮಂಜುನಾಥ್ ರೆಡ್ಡಿ, ಆರ್ಎಲ್ ರಮೇಶ್, ಆಟೋ ಶಿವಣ್ಣ, ಶಿವಾರೆಡ್ಡಿ, ಸನ್ನಯ್ಯಪ್ಪ, ಆರ್ಕೆ ನಂಜಪ್ಪ, ಆರ್ಎಸ್ ಶಂಕರ್ ರೆಡ್ಡಿ, ಜೆಡಿಎಸ್ ಪಕ್ಷ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ರಾಮಚಂದ್ರಾಪುರ ಗ್ರಾಮಸ್ಥರು ಮುಂತಾದವರು ಉಪಸ್ಥಿತರಿದ್ದರು.